ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, 2022ರಲ್ಲಿ ಬರೋಬ್ಬರಿ 7 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಅದರಲ್ಲೂ ಕೂಡ ಮಾರ್ಚ್ ಒಳಗೇನೆ ಪಂಚ ರಾಜ್ಯಗಳಲ್ಲಿ ಜನರಲ್ ಎಲೆಕ್ಷನ್ ಬರುತ್ತೆ. ಗೋವಾ, ಪಂಜಾಬ್, ಉತ್ತರ ಪ್ರದೇಶ, ಉತ್ತರಾಖಂಡ ಮತ್ತು ಮಣಿಪುರ. ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ್ದು ವರ್ಷಾಂತ್ಯದಲ್ಲಿ ನಡೆಯುತ್ತೆ. ಎಲ್ಲ ರಾಜ್ಯಗಳ ಚುನಾವಣೆಯಲ್ಲಿ ಮೇನ್ ಹೈಲೈಟ್ ಅಂದರೆ ಅದು UP ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ. ಉಳಿದ ರಾಜ್ಯಗಳ ಎಲೆಕ್ಷನ್ಗೆ ಒಂದು ತೂಕವಾದರೆ UP ಎಲೆಕ್ಷನ್ಗೆ ಬೇರೆಯದ್ದೇ ತೂಕ. UP ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಭವಿಷ್ಯ ಮಾತ್ರ ಅಲ್ಲ, ಪ್ರಧಾನಿ ಮೋದಿ ಮತ್ತು BJP ಭವಿಷ್ಯ ಕೂಡ ಅಡಗಿದೆ. ಇದೇ ಕಾರಣಕ್ಕೆ ಪ್ರಧಾನಿ ಮೋದಿಯಿಂದ ಹಿಡಿದು ಕೇಂದ್ರದ ಸಚಿವರು, BJP ನಾಯಕರು, BJP ರಾಜ್ಯಗಳ ಮುಖ್ಯಮಂತ್ರಿಗಳು UPಗೆ ಹೋಗಿ ಮತದಾರರ ಮನಸ್ಸು ಗೆಲ್ಲೋ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ದೇಶದಲ್ಲಿ ನಡೆಯಲಿರೋ ದೊಡ್ಡ ಬೆಳವಣಿಗೆ ಅಂದರೆ ಅದು UP ಎಲೆಕ್ಷನ್ ಅನ್ನೋ ಥರ ಆಗಿ ಹೋಗಿದೆ. ಹಾಗಿದ್ರೆ UP ಎಲೆಕ್ಷನ್ಗೆ ಯಾಕೆ ಇಷ್ಟೊಂದು ಮಹತ್ವ? ಪ್ರಧಾನಿ ಮೋದಿಗೆ ಯಾಕೆ ಅದು ಅಷ್ಟೊಂದು ಇಂಪಾರ್ಟೆಂಟ್? BJPಗೆ ಯಾಕೆ ಇಂಪಾರ್ಟೆಂಟ್? ಬೇರೆ ರಾಜ್ಯಗಳಿಗಿಂತ UP ಎಲೆಕ್ಷನ್ ಯಾವ ರೀತಿ ಡಿಫ್ರೆಂಟ್? ಎಲ್ಲವನ್ನ ಈ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ. ಮಿಸ್ ಮಾಡದೆ ಕಡೆ ತನಕ ನೋಡ್ತಾ ಹೋಗಿ. UP ಎಲೆಕ್ಷನ್ ಯಾಕೆ ಇಂಪಾರ್ಟೆಂಟ್? ಫ್ರೆಂಡ್ಸ್, ಅತಿ ಹೆಚ್ಚು ವಿಧಾನಸಭಾ ಸೀಟುಗಳನ್ನು ಹೊಂದಿರೋ ರಾಜ್ಯ ಉತ್ತರ ಪ್ರದೇಶ. UP ವಿಧಾನಸಭೆಯಲ್ಲಿ ಬರೋಬ್ಬರಿ 403 ಸೀಟುಗಳಿವೆ. ನಮ್ಮ ರಾಜ್ಯಕ್ಕಿಂತ ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ಬೋದು. ಚುನಾವಣಾ ದೃಷ್ಟಿಯಿಂದ ದೊಡ್ಡ ರಾಜ್ಯ ಎನಿಸಿರೋ UPಯನ್ನು 2007ರಲ್ಲಿ ಮಾಯಾವತಿ ಅವರ BSP ಪಕ್ಷ ಗೆದ್ದಿತ್ತು. 2012ರಲ್ಲಿ ಆನೆಯನ್ನ ಹಿಂದಿಕ್ಕಿ ಅಖಿಲೇಶ್ ಯಾದವ್ ಅವರ ಸೈಕಲ್ ಸಮಾಜವಾದಿ ಪಕ್ಷ ಮುನ್ನುಗ್ಗಿತ್ತು. 2017ರಲ್ಲಿ ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಎಲ್ಲ ಸೇರಿಕೊಂಡು ಇಲ್ಲಿ ಕಮಲವನ್ನು ಅರಳಿಸಿದರು. ಈ ರೀತಿ ಕಳೆದ 3 ಅವಧಿಯಲ್ಲಿ 3 ವಿಭಿನ್ನ ಪಕ್ಷಗಳ ಸರ್ಕಾರವನ್ನು ಅಲ್ಲಿ UP ಜನ ಆರಿಸಿದ್ದಾರೆ. ಇನ್ನೊಂದು ವಿಚಾರ ಅಂದರೆ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರೋ ರಾಜ್ಯ ಕೂಡ ದೇಶದಲ್ಲಿ ಅದು UPನೇ. ಬರೋಬ್ಬರಿ 80 ಸಂಸದರನ್ನ ಇದೊಂದು ರಾಜ್ಯನೇ ಆರಿಸಿ ಕಳಿಸುತ್ತೆ. ನಮಗಿಂತ 3 ಪಟ್ಟು ಹೆಚ್ಚು ಅಂತ ಹೇಳ್ಬೋದು. ಇದೇ ಕಾರಣಕ್ಕೆ UPಯನ್ನು ದಿಲ್ಲಿ ಗದ್ದುಗೆಯ ಹೆಬ್ಬಾಗಿಲು ಅಂತ ಹೇಳ್ತಾರೆ. ದಿಲ್ಲಿ ಗದ್ದುಗೆ ಏರಬೇಕು, ಪ್ರಧಾನಿ ಆಗಬೇಕು ಅಂದರೆ UPಯನ್ನು ಗೆಲ್ಲಬೇಕು ಅಂತ ಹೇಳೋದುಂಟು. UP ಗೆದ್ದರೆ ದಿಲ್ಲಿ ಗದ್ದುಗೆಗೆ ಅಷ್ಟು ಸ್ಟ್ರಗಲ್ ಮಾಡಬೇಕು ಅಂತ ಇರೋದಿಲ್ಲ. 2014ರಲ್ಲಿ ಮೋದಿ ಮೊದಲ ಬಾರಿ ಪ್ರಧಾನಿಯಾದಾಗ ಒಟ್ಟು 80 MP ಸೀಟುಗಳಲ್ಲಿ BJP 71 ಸೀಟುಗಳನ್ನು UPಯಲ್ಲಿ ಗೆದ್ದಿತ್ತು. ಮೋದಿ 2ನೇ ಸಲ ಪ್ರಧಾನಿಯಾದಾಗ ಈ ಸಂಖ್ಯೆ ಸ್ವಲ್ಪ ಅಷ್ಟೇ ಕಮ್ಮಿ ಆಯಿತು, 62ಕ್ಕೆ ಇಳಿದಿತ್ತು. ಆದರೂ ಒಳ್ಳೆ ನಂಬರೇ UPಯಲ್ಲಿದು. ಸೊ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂದರೆ UPಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೀಟುಗಳನ್ನು ಬಾಚಿಕೊಳ್ಳಲೇಬೇಕು ಅನ್ನೋದು ರಾಜಕೀಯ ಪಕ್ಷಗಳ ಲೆಕ್ಕಾಚಾರ. UP ಎಲೆಕ್ಷನ್ ಮುಗಿದು 2 ವರ್ಷಕ್ಕೆ ಲೋಕಸಭಾ ಚುನಾವಣೆ ಕೂಡ ಬರುತ್ತೆ. ಆ ಟೈಮಲ್ಲಿ UPಯಲ್ಲಿ ತಮ್ಮದೇ ಸರ್ಕಾರ ಇದ್ದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಈಸಿ ಆಗುತ್ತೆ ಅನ್ನೋದು BJPಯ ಲೆಕ್ಕಾಚಾರ. ಸೊ 2024ರ ದಿಲ್ಲಿ ಗದ್ದುಗೆಯ ದಾರಿ ಕೂಡ 2022ರ UP ಎಲೆಕ್ಷನ್ ಮೂಲಕವೇ ಹಾದು ಹೋಗುತ್ತೆ ಅನ್ನೋದು ಪ್ರಧಾನಿ ಮೋದಿಗೆ, ಅಮಿತ್ ಶಾಗೆ ಚೆನ್ನಾಗಿ ಗೊತ್ತಿದೆ. ಇದೇ ಕಾರಣಕ್ಕೆ UP ಎಲೆಕ್ಷನ್ಗೆ ಸ್ಪೆಷಲ್ ವೇಟೇಜ್ ಕೊಡ್ತಾ ಇದ್ದಾರೆ. ಉತ್ತರ ಪ್ರದೇಶಕ್ಕೆ BJP ಎಷ್ಟು ಮಹತ್ವ ಕೊಡುತ್ತೆ ಅನ್ನೋದಕ್ಕೆ ಹಲವು ಎಕ್ಸಾಂಪಲ್ಸ್ ಇದೆ. 2014ರ ಒಂದು ಘಟನೆ ಹೇಳ್ತೀವಿ ನೋಡಿ. 2014ರಲ್ಲಿ ಮೊದಲ ಸಲ ಲೋಕಸಭಾ ಎಲೆಕ್ಷನ್ ಎದುರಿಸಿದ ಮೋದಿ 2 ಕ್ಷೇತ್ರಗಳಿಂದ ಕಣಕ್ಕಿಳಿದಿದ್ರು. ಒಂದು ಗುಜರಾತ್ನ ವಡೋದರ, ಮತ್ತೊಂದು ಉತ್ತರ ಪ್ರದೇಶದ ವಾರಣಾಸಿ. 2 ಸೀಟುಗಳಿಂದ ಗೆದ್ದಿದ್ದ ಮೋದಿ ಕೊನೆಗೆ ತವರು ರಾಜ್ಯದ ಕ್ಷೇತ್ರವನ್ನು ಬಿಟ್ಟುಕೊಟ್ರು. UPಯ ವಾರಣಾಸಿಯನ್ನು ಉಳಿಸ್ಕೊಂಡಿದ್ರು. UPಯ ಮಹತ್ವ ಏನು ಅನ್ನೋದನ್ನು ಚೆನ್ನಾಗಿ ಅರಿತಿದ್ದ ಮೋದಿ ವಾರಣಾಸಿಯನ್ನು ತಮ್ಮ ಕ್ಷೇತ್ರ ಮಾಡಿಕೊಂಡ್ರು. ಅಲ್ಲಿಂದ ಮುಂದಿನ ಎಲೆಕ್ಷನ್ ಕೂಡ 2019ರಲ್ಲೂ ಕೂಡ ಪ್ರಧಾನಿ ಮೋದಿ ಅಲ್ಲಿಂದಲೇ ಕಂಟೆಸ್ಟ್ ಮಾಡಿದ್ರು. 2024ರ ಚುನಾವಣೆ ಕೂಡ ಅವರು ಅಲ್ಲಿಂದಲೇ ಕಂಟೆಸ್ಟ್ ಮಾಡೋದು ಫಿಕ್ಸ್. ಆ ರೀತಿ ವಾತಾವರಣ ಇದೆ ಅಲ್ಲಿ. ಸಿಕ್ಕಾಪಟ್ಟೆ ಅದಕ್ಕೆಲ್ಲ ವಿವಿಧ ಯೋಜನೆಗಳೆಲ್ಲ ಜಾರಿಗೊಳಿಸೋದು ಬಹಳ ಜೋರಾಗೆಲ್ಲ ನಡೀತಾ ಇದೆ. ಯಾಕೆ ಉತ್ತರ ಪ್ರದೇಶಕ್ಕೆ ಎಷ್ಟೊಂದು ಮಹತ್ವ ಯಾಕಂದರೆ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀವಿ ನೋಡಿ. ಇದುವರೆಗೆ ನಾವು ಹೇಳಿದ್ವಿ ದಿಲ್ಲಿ ಗದ್ದುಗೆಯ ಹೆಬ್ಬಾಗಿಲು, 80 ಸೀಟು ಅದೆಲ್ಲ ಹೇಳಿದ್ವಿ. ಇನ್ನೊಂದು ಇಲ್ಲಿ ವಿಶಿಷ್ಟವಾದಂಥ ಒಂದು ಅಂಶ ಗಮನಿಸಿ. ಇಲ್ಲಿ ದೇಶ ಇದುವರೆಗೆ ಒಟ್ಟು 15 ಪ್ರಧಾನಿಗಳನ್ನು ಕಂಡಿದೆ, ನರೇಂದ್ರ ಮೋದಿ ಅವ್ರನ್ನ ಕೂಡ ಸೇರಿಸಿದಂತೆ. 2 ಟರ್ಮ್ ಎಲ್ಲ ಕೌಂಟ್ ಇಲ್ಲ, ವ್ಯಕ್ತಿಗತವಾಗಿ 15 ಪ್ರಧಾನಿಗಳನ್ನು ದೇಶ ಕಂಡಿದೆ ಇದುವರೆಗೆ. ಅದರಲ್ಲಿ 8 ಪ್ರಧಾನಿಗಳು ಉತ್ತರ ಪ್ರದೇಶದಿಂದಲೇ ಬಂದಿದ್ದಾರೆ ಅನ್ನುವಂಥದ್ದು. ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಚೌಧರಿ ಚರಣ್ ಸಿಂಗ್, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ವಿಶ್ವನಾಥ್ ಪ್ರತಾಪ್ ಸಿಂಗ್, ಚಂದ್ರಶೇಖರ್, ಅಟಲ್ ಬಿಹಾರಿ ವಾಜಪೇಯಿ, ಈಗ ನರೇಂದ್ರ ಮೋದಿ, ಎಲ್ಲರೂ ಕೂಡ ಉತ್ತರ ಪ್ರದೇಶದಿಂದಲೇ
ಬಂದಿದ್ದಾರೆ ಅನ್ನುವಂಥದ್ದು. ನರೇಂದ್ರ ಮೋದಿ ಗುಜರಾತ್ನವರಾದರೂ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಅವರು ಕರ್ಮಭೂಮಿಯನ್ನಾಗಿ ಆರಿಸಿಕೊಂಡಿದ್ದು ಉತ್ತರ ಪ್ರದೇಶವನ್ನು ಇದೇ ಕಾರಣಕ್ಕಾಗಿ. ಒಟ್ಟು 14ರಲ್ಲಿ 8 ಜನ UPಯಿಂದ. ಈಗ ಮೋದಿ 15ನೇ ಪ್ರಧಾನಿ. ಒಟ್ಟು ಪ್ರಧಾನಿಗಳಲ್ಲಿ ಇವರು 9ನೇ ಪ್ರಧಾನಿ ಈಗ ಉತ್ತರ ಪ್ರದೇಶದಿಂದ. ಇನ್ನು 2022ರಲ್ಲಿ ಚುನಾವಣೆ ನಡೆಯಲಿರೋ 7 ರಾಜ್ಯಗಳಲ್ಲಿ ಪಂಜಾಬ್ ಒಂದನ್ನು ಬಿಟ್ಟು ಉಳಿದೆಲ್ಲ ರಾಜ್ಯಗಳಲ್ಲೂ ಸದ್ಯ BJP ಸರ್ಕಾರನೇ ಇದೆ. ಆದರೂ ಪ್ರಧಾನಿ ಮೋದಿ ಮತ್ತು BJP UPಗೆ ಇಂಪಾರ್ಟೆನ್ಸ್ ಕೊಡೋಕೆ ಮತ್ತೊಂದು ಕಾರಣ ಇದೆ. ಅದೇನು ಅಂದರೆ UP ಬಿಟ್ಟು ಉಳಿದ 6 ರಾಜ್ಯಗಳ ಲೋಕಸಭಾ ಸೀಟುಗಳನ್ನು ಕೌಂಟ್ ಮಾಡಿದರೂ ಕೂಡ, ಟೋಟಲ್ ಮಾಡಿದರೂ ಕೂಡ 50 ದಾಟೋದಿಲ್ಲ, 50 ದಾಟಲ್ಲ. ಆದರೆ UP ಒಂದರಲ್ಲೇ 80 MP ಸೀಟ್ ಇದೆ. ಹೀಗಾಗಿ UP ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂದರೆ UPಯಲ್ಲಿನ ಗೆಲುವು ಅಕ್ಕಪಕ್ಕದ ಹಿಂದಿ ಬೆಲ್ಟ್ನ ರಾಜ್ಯಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. UP ಪಕ್ಕದಲ್ಲಿರೋ ಮತ್ತು ಅದಕ್ಕೆ ಹತ್ತಿರದಲ್ಲಿರೋ ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಪಂಜಾಬ್ನಲ್ಲೂ ಕೂಡ ನೆಕ್ಸ್ಟ್ ಇಯರ್ ಎಲೆಕ್ಷನ್ ಇದೆ. ದೂರದ ಗುಜರಾತ್, ಗೋವಾ ಮತ್ತು ಮಣಿಪುರದಲ್ಲೂ ಕೂಡ ಚುನಾವಣೆ ನಡೆಯುತ್ತೆ. ಇಷ್ಟೇ ಅಲ್ಲದೆ 2023ರಲ್ಲಿ UP ಪಕ್ಕದ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಹಾಗೂ ದಕ್ಷಿಣದ ಕರ್ನಾಟಕ ಸೇರಿದಂತೆ 9 ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತಿದೆ. ಸೊ UP ಗೆದ್ದು ತೋರಿಸಿದ್ರೆ ಅದರ ಪರಿಣಾಮ ಈ ರಾಜ್ಯಗಳ ಮೇಲೂ ಕೂಡ ಬೀರುತ್ತೆ. ಅಲ್ಲದೆ 2024ರ ಲೋಕಸಭಾ ಚುನಾವಣೆ ಅನ್ನೋ ಫೈನಲ್ ಎಕ್ಸಾಮ್ ಪಾಸ್ ಆಗೋಕ್ಕೂ ಮೊದಲು ವಿಧಾನಸಭೆ ಚುನಾವಣೆಯಂತಹ ಸೆಮಿಸ್ಟರ್ ಪರೀಕ್ಷೆಗಳನ್ನು, ಮಿಡ್ ಟರ್ಮ್ ಮತ್ತು ಪ್ರಿಪರೇಟರಿ ಪರೀಕ್ಷೆಗಳನ್ನು BJP ಪಾಸ್ ಮಾಡಬೇಕಾಗಿದೆ. ರಾಜಕಾರಣದಲ್ಲಿ ಇವೆಲ್ಲ ಒಂದು ರೀತಿ ವಾತಾವರಣವನ್ನು ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇಂತಹ ರಾಜ್ಯಗಳಲ್ಲಿ ಸಿಗುವಂತಹ ಗೆಲುವು. ಜೊತೆಗೆ ಉತ್ತರ ಪ್ರದೇಶ ಅತಿ ದೊಡ್ಡ ಸಂಖ್ಯೆಯ ಕಾರ್ಮಿಕ ಸಮೂಹವನ್ನು ಹೊಂದಿದೆ. ಇದರಲ್ಲಿ ದೊಡ್ಡ ಸಂಖ್ಯೆಯ ವಲಸೆ ಕಾರ್ಮಿಕರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. UP ಗೆದ್ರೆ ಇಲ್ಲಿ ಈ ಸಂದೇಶ ಇದೆಯಲ್ಲ, BJP UPಯಲ್ಲಿ ಮತ್ತೊಂದು ಬಾರಿ ಗೆಲ್ತು ಅನ್ನೋ ಸಂದೇಶ ಇದೆಯಲ್ಲ, ಅದು ದೇಶದ ಬೇರೆ ಬೇರೆ ನಗರಗಳಿಗೂ ಕೂಡ ಸ್ಪ್ರೆಡ್ ಆಗುತ್ತೆ ಅನ್ನೋದು ಕೂಡ ಗಮನಿಸಬೇಕಾಗಿರುವ ಅಂಶ. ಮತ್ತೊಂದು ಸಂಗತಿ ಅಂದರೆ ಪ್ರಧಾನಿ ಮೋದಿ ಅವರಿಗೀಗ 71 ವರ್ಷ ವಯಸ್ಸು. 2024ರ ಪಾರ್ಲಿಮೆಂಟ್ ಎಲೆಕ್ಷನ್ ಬರುವಾಗ ಅವರು 73 ವರ್ಷದ ಸನಿಹಕ್ಕೆ ಬಂದಿರ್ತಾರೆ. BJPಯಲ್ಲಿ ಮೋದಿಯವರು ಬಂದ ಮೇಲೇ 75 ಕಟ್ ಆಫ್ ಏಜ್ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ನೋಡಿದ್ರೆ ಮೋದಿ ಬಳಿಕ ನೆಕ್ಸ್ಟ್ ಲೀಡರ್ ಯಾರು ಅನ್ನೋ ಪ್ರಶ್ನೆ ಮೂಡುತ್ತೆ. UPಗೆ BJP ಇಷ್ಟೆಲ್ಲ ಇಂಪಾರ್ಟೆನ್ಸ್ ಕೊಡ್ತಿರೋದು ನೋಡ್ತಾ ಇದ್ರೆ ಮೋದಿಗೆ ಆಲ್ಟರ್ನೇಟಿವ್ ಆಗಿ ಯೋಗಿ ಆದಿತ್ಯನಾಥ್ರನ್ನ BJP ಬೆಳೆಸ್ತಾ ಇದೆಯಾ ಅನ್ನೋ ಅನುಮಾನ ಹುಟ್ಟಿಸುತ್ತೆ. BJP ಆಲ್ಟರ್ನೇಟಿವ್ ಆಗಿ ಅವ್ರನ್ನ ಬೆಳೆಸದೇ ಇದ್ದರೂ ಕೂಡ UP ಅಂತೂ ಗೆಲ್ಲೇಬೇಕಲ್ಲ. ಒಂದು ವೇಳೆ ಇವರೆಲ್ಲ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ UPಯನ್ನು ಗೆದ್ದರೆ ಅದರ ಶ್ರೇಯ ಯೋಗಿ ಆದಿತ್ಯನಾಥ್ಗೂ ಕೂಡ ಹೋಗುತ್ತೆ. ಇವರು ಅವ್ರಿಗೆ ಮಹತ್ವ ಕೊಡಬೇಕು, ಯೋಗಿನ ಆಲ್ಟರ್ನೇಟಿವ್ ಆಗಿ ಬೆಳೆಸಬೇಕು ಅಂತ ಹೈಕಮಾಂಡ್ ಮನಸ್ಸಲ್ಲಿ ಇಲ್ಲ ಅಂದರೂ ಕೂಡ ಯೋಗಿಗೆ ಕ್ರೆಡಿಟ್ ಹೋಗೋದು ಹೋಗೇ ಹೋಗುತ್ತೆ. BJPಯ ಒಳಗೆ, BJPಯ ಬೆಂಬಲಿಗರ ಸಮೂಹದಲ್ಲಿ ಯೋಗಿಯ ವೇಟೇಜ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇತ್ತೀಚೆಗೆ ಇಂಡಿಯಾ ಟುಡೇ ನಡೆಸಿದ ಮೂಡ್ ಆಫ್ ದಿ ನೇಷನ್ ಸರ್ವೆಯಲ್ಲಿ ಮೋದಿ ನಂತರದ ಸ್ಥಾನದಲ್ಲಿ ಯೋಗಿ ಆದಿತ್ಯನಾಥ್ ಇದ್ದರು. ಯೋಗಿ ನಂತರದಲ್ಲಿ ಅಮಿತ್ ಶಾ ಇದ್ದರು. ಅಮಿತ್ ಶಾ ಅವ್ರನ್ನ ಸೈಡ್ಗೆ ಹಾಕಿ ಯೋಗಿ ಈಗ BJPಯ ಕೋಟೆಯ ಒಳಗೆ, BJPಯ ಬೆಂಬಲಿಗರ ಒಳಗೆ ಸೆಕೆಂಡ್ ಪ್ಲೇಸಿಗೆ ಬಂದುಬಿಟ್ಟಿದ್ದಾರೆ. ನೆಕ್ಸ್ಟ್ ಯಾರು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅಂದರೆ BJPಯ ಬೆಂಬಲಿಗರು ಈಗಾಗಲೇ ಯೋಗಿಯನ್ನು ಮೋದಿಯ ಉತ್ತರಾಧಿಕಾರಿ ಅಂತ ನೋಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಇದು ಯಾವ ರೀತಿ ಸೀನ್ ಅಂತ ಹೇಳಿದ್ರೆ, ನರೇಂದ್ರ ಮೋದಿಯವರು BJP ಪ್ರಧಾನಮಂತ್ರಿ ಅಭ್ಯರ್ಥಿ ಆಗೋಕ್ಕಿಂತ ಮುಂಚೆ 2014ರ ಚುನಾವಣೆಗೆ ಇದೇ ರೀತಿ ಸೀನ್ ಇತ್ತು. ಪಕ್ಷದ ಒಳಗೆ ಕಾರ್ಯಕರ್ತರೆಲ್ಲ ದೇಶದ ಮೂಲೆ ಮೂಲೆಯಿಂದಲೂ ಕೂಡ BJPಯ ಕಾರ್ಯಕರ್ತರು, ಎಲ್ಲರೂ ಅಂತ ನಾವು ಹೇಳ್ತಿಲ್ಲ, BJPಯ ಕಾರ್ಯಕರ್ತರು, BJPಯ ಬೆಂಬಲಿಗರು ಮೋದಿ ಬರಬೇಕು PM ಕ್ಯಾಂಡಿಡೇಟ್ ಆಗಿ, ಇದೆಲ್ಲ ಸಾಕು, ಇವ್ರಿಗೆಲ್ಲ ಆಗಲ್ಲ, ಅಡ್ವಾಣಿಯವರಿಗೆ ವಯಸ್ಸಾಯಿತು, ಸೋತಾಯಿತು, ಇವರು 2004ರಲ್ಲಿ ಸೋತಾಯಿತು, 2009ರಲ್ಲಿ ಸೋತಾಯಿತು, ಮೋದಿ ಬರಲಿ ಅನ್ನೋ ರೀತಿಯಲ್ಲಿ BJPಯ ಕಾರ್ಯಕರ್ತರ ವಲಯದಲ್ಲಿ ದಾನಕ್ಕೆ ಶುರುವಾಗಿತ್ತು. ಗುಜರಾತ್ನಲ್ಲಿ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ, ಹಿಂದೂ ಹೃದಯ ಸಾಮ್ರಾಟ್, ಈ ರೀತಿ ಎಲ್ಲ ಒಂದು ವಿಚಾರ ಇತ್ತು. ಮತ್ತು ಡೆವಲಪ್ಮೆಂಟ್ ಐಕಾನ್, ಗುಜರಾತ್ ಮಾಡೆಲ್, ಈ ಥರದೆಲ್ಲ ಇತ್ತು. ಆದರೆ ದಿಲ್ಲಿ BJP ಹೈಕಮಾಂಡ್ ಕೋಟೆಯಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ರಾಜನಾಥ್ ಸಿಂಗ್, ಅನಂತ್ ಕುಮಾರ್, ಮುರಳಿ ಮನೋಹರ್ ಜೋಶಿ ಇವರುಗಳ ಕೋಟೆ ಇತ್ತು. ನಾವಿಲ್ಲಿರಬೇಕಾದ್ರೆ ಏನು ಸಡನ್ನಾಗಿ ಬಂದ್ಕೊಳ್ಳೋ ಕೊಟ್ಬಿಡೋಕ್ಕಾಗತ್ತೆ ಅನ್ನೋ ರೀತಿಯಲ್ಲಿ ಇವರ ಒಂದು ಆ್ಯಟಿಟ್ಯೂಡ್ ಇತ್ತು ಆ ಸಂದರ್ಭದಲ್ಲಿ. ಆದರೂ ಕೂಡ ಗುಜರಾತ್ನಿಂದ ದಿಲ್ಲಿಗೆ ನುಗ್ಗಿ ಬಂದರು ಮೋದಿ. ಯಾಕೆ ಅದು ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಹೈಕಮಾಂಡ್ನ ಇಷ್ಟ ಕಷ್ಟ ಅದೆಲ್ಲ ಯಾರು ಕೇರ್ ಮಾಡದೆ ಮೋದಿಯವ್ರನ್ನೇ ಯಾಕೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋ ಸಿಚುವೇಶನ್ BJPಗೆ ಬಂತು ಅಂತ ಹೇಳಿದ್ರೆ, BJPಯ ಒಳಗಿನಿಂದ, ತಳಮಟ್ಟದಿಂದ, ಸಂಘ ಪರಿವಾರದ ತಳಮಟ್ಟದಿಂದ, BJP ಕಾರ್ಯಕರ್ತ ವಲಯದಿಂದ ಆಗ್ರಹ ಕೇಳಿಬಂತು.
ನೀವು ನೆಕ್ಸ್ಟ್ PM ಕ್ಯಾಂಡಿಡೇಟ್ ಇವ್ರನ್ನೇ ಮಾಡಬೇಕು ಅಂತ. ಗೋವಾದಲ್ಲಿ ನಡೆದಂತಹ BJP ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಸಭೆ ಅದು. ಮೋದಿ ಅವರ ಜೀವನದಲ್ಲೂ ಕೂಡ ಬಹಳ ಮುಖ್ಯ ಇದು. ಗೋವಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಅಲ್ಲೂ ಕೂಡ ಮಾಡಲೇಬೇಕು ಮೋದಿನ ಅಂತ ಆಯಿತು. ಆಗ 2014 ಚುನಾವಣೆಗೆ ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ ಆಗಿ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಈ ರೀತಿ ಈಗ BJPಯ ಒಳಗೆ ಕಾರ್ಯಕರ್ತರ ವಲಯದಲ್ಲಿ ನ್ಯಾಚುರಲ್ ಚಾಯ್ಸ್ ಆಗಿ ಮುಂದೆ ಏನು ಬೇಕಾದರೂ ಆಗ್ಬೋದು, ಹೊಸ ಲೀಡರ್ ಹುಡ್ಕೋಬೋದು, ಏನೇ ಆಗ್ಬೋದು. ಇದಕ್ಕಿದ್ದ ಹಾಗೆ ಅಮಿತ್ ಶಾ ಅವರೇ ಆಗ್ಬೋದಪ್ಪ ಮೋದಿ ಉತ್ತರಾಧಿಕಾರಿ. ಆಮೇಲೆ ಅವರು ತುಂಬ ಕಟ್ಟುನಿಟ್ಟಿನ ಆಡಳಿತ ಕೊಟ್ಟು ಏನೋ ಒಂದು ಓಕೆ ಪರವಾಗಿಲ್ಲ, ಇವರು ಪರವಾಗಿಲ್ಲ ಅಂತ BJP ಕಾರ್ಯಕರ್ತರು ಹೇಳ್ಬೋದು, ಅದು ಬೇರೆ ಪ್ರಶ್ನೆ, ಅದೆಲ್ಲ ದೂರದ ವಿಚಾರ. ಆದರೆ ಈ ಕ್ಷಣಕ್ಕೆ ನೀವು ಯಾವುದೇ ಹಾರ್ಡ್ ಕೋರ್ BJP ಸಪೋರ್ಟರನ್ನು ಕೇಳಿದ್ರೆ ಅವರು ಬಾಯಲ್ಲಿ ಬರ್ತಿರೋದು ಏನು ಅಂತ ಹೇಳಿದ್ರೆ ಮೋದಿ ನಂತರ ಯೋಗಿ ಅನ್ನುವಂಥ ವಿಚಾರ. ಹೀಗಾಗಿ ಉತ್ತರ ಪ್ರದೇಶ ಚುನಾವಣೆ ಯೋಗಿ ಪಾಲಿಗೂ ಅತ್ಯಂತ ನಿರ್ಣಾಯಕ. ಇನ್ನು ಕೆಲವೇ ದಿನಗಳಲ್ಲಿ UP ಎಲೆಕ್ಷನ್ಗೆ ನೋಟಿಫಿಕೇಶನ್ ಹೊರಬೀಳುತ್ತೆ. ಅದರ ಜೊತೆಗೆ ನೀತಿ ಸಂಹಿತೆ ಕೂಡ ಜಾರಿಯಾಗುತ್ತೆ. ಅದಕ್ಕೂ ಮೊದಲೇ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಡೋಕೆ, ಯೋಜನೆಗಳನ್ನು ಉದ್ಘಾಟಿಸೋಕೆ, ಶಂಕುಸ್ಥಾಪನೆ ನೆರವೇರಿಸೋಕೆ ಮೋದಿ ಮತ್ತು ಅವರ ಸರ್ಕಾರದ ಸಚಿವರು ಪದೇ ಪದೇ UPಗೆ ವಿಸಿಟ್ ನೀಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ವಾರಣಾಸಿಗೆ ಬಂದಿದ್ದ ಪ್ರಧಾನಿ ಮೋದಿ ಕಾಶಿ ವಿಶ್ವನಾಥ್ ಧಾಮ್ ಕಾರಿಡಾರ್ ಯೋಜನೆಯ ಮೊದಲ ಹಂತವನ್ನು ಉದ್ಘಾಟನೆ ಮಾಡಿದರು. 2 ದಿನದ ಪ್ರವಾಸದಲ್ಲಿ ಹಲವು ಕಾರ್ಯಕ್ರಮಗಳು ಸೇರ್ಕೊಂಡಿದ್ವು. CM ಯೋಗಿ ಜೊತೆ ಸೇರಿಕೊಂಡು ರಾತ್ರಿ ವಾರಣಾಸಿಯಲ್ಲಿ ತಿರುಗಾಡಿ ಅಭಿವೃದ್ಧಿ ಕಾರ್ಯಗಳ ಪರಿಶೀಲನೆ ಕೂಡ ನಡೆಯಿತು. BJP ಆಡಳಿತದ 12 ರಾಜ್ಯಗಳ CMಗಳೊಂದಿಗೆ UPಯಲ್ಲೇ ಸಭೆ ನಡೆಸಿದ್ದು ಕೂಡ ಸಾಕಷ್ಟು ಹೈಲೈಟ್ ಆಯಿತು. ಸರಯೂ ಘಾಟ್ನಲ್ಲಿ ಅಯೋಧ್ಯೆಯಲ್ಲಿ ಪೂಜೆಯಲ್ಲೂ ಕೂಡ BJP CMಗಳೆಲ್ಲ ಪಾಲ್ಗೊಂಡರು. ಇದಕ್ಕೂ ಹಿಂದಿನ ಭೇಟಿಯಲ್ಲಿ ಗೋರಖ್ಪುರಕ್ಕೆ ಬಂದು ಸುಮಾರು 9,600 ಕೋಟಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಿದರು. ಗೋರಖ್ಪುರ ಯೋಗಿಯ ಊರು. ಇದರಲ್ಲಿ ಗೋರಖ್ಪುರ್ ಫರ್ಟಿಲೈಸರ್ ಪ್ಲಾಂಟ್, ಗೋರಖ್ಪುರ್ ಏಮ್ಸ್ ಮತ್ತು ICMRನ ಸ್ಥಳೀಯ ಸಂಶೋಧನಾ ಕೇಂದ್ರಗಳು ಕೂಡ ಸೇರಿದ್ವು. ಇದಕ್ಕೂ ಹಿಂದಿನ ಭೇಟಿಯಲ್ಲಿ 341 ಕಿಲೋಮೀಟರ್ ಉದ್ದದ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇಯನ್ನು ಉದ್ಘಾಟನೆ ಮಾಡಿದರು. ತುರ್ತು ಸಂದರ್ಭಗಳಲ್ಲಿ ಈ ಎಕ್ಸ್ಪ್ರೆಸ್ ವೇ ಮೇಲೇನೆ ಯುದ್ಧ ವಿಮಾನಗಳನ್ನು ಲ್ಯಾಂಡ್ ಮಾಡಿಸೋಕೆ ಮತ್ತು ಟೇಕ್ ಆಫ್ ಮಾಡಿಸೋಕೆ 3.2 ಕಿಲೋಮೀಟರ್ ಉದ್ದದ ಏರ್ ಸ್ಟ್ರಿಪ್ ಕೂಡ ಇದರಲ್ಲಿ ಇರುತ್ತೆ. ಇದಲ್ಲದೆ ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಪ್ರಧಾನಿ ಮೋದಿ. ಇದರ ನಿರ್ಮಾಣ ಕಾರ್ಯ ಮುಗಿದ ಬಳಿಕ ಇದು ದೇಶದ ಅತಿ ದೊಡ್ಡ ಏರ್ಪೋರ್ಟ್ ಅಂತ ಕರೆಸ್ಕೊಳ್ಳುತ್ತೆ. ಇದೇ ಉತ್ತರ ಪ್ರದೇಶದಲ್ಲಿ ದೇಶದ ಎಲ್ಲ ಪೊಲೀಸ್ ಮಹಾನಿರ್ದೇಶಕರ ಕಾನ್ಫರೆನ್ಸ್ನಲ್ಲೂ ಕೂಡ ಭಾಗವಹಿಸಿದ್ರು ಪ್ರಧಾನಿ ಮೋದಿ. ಇನ್ನು ಪ್ರಧಾನಿ ಮೋದಿ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ 1 ದಿನ ಇರ್ತಾರೆ, ಹೆಚ್ಚಂದರೆ 2 ದಿನ ಇರ್ತಾರೆ. ಆದರೆ ನವೆಂಬರ್ ತಿಂಗಳಲ್ಲಿ ಉತ್ತರ ಪ್ರದೇಶಕ್ಕೆ ಅವರು ಕೈಗೊಂಡ ಪ್ರವಾಸ 3 ದಿನದಾಗಿತ್ತು. ಈ ಮೂಲಕ PM ಮೋದಿ 3 ದಿನದ ವಿಸಿಟ್ ಮಾಡಿದ ಮೊದಲ ರಾಜ್ಯ ಅಂತ ಕರೆಸ್ಕೊಳ್ತು UP. ಡಿಸೆಂಬರ್ 18ನೇ ತಾರೀಕು 594 ಕಿಲೋಮೀಟರ್ ಉದ್ದದ ಗಂಗಾ ಎಕ್ಸ್ಪ್ರೆಸ್ ವೇಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದನ್ನು 36,200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಇಲ್ಲೂ ಕೂಡ 3.5 ಕಿಲೋಮೀಟರ್ನ ಏರ್ ಸ್ಟ್ರಿಪ್ ಇರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅತಿ ಹೆಚ್ಚು ಶಾಸಕರನ್ನು, ಅತಿ ಹೆಚ್ಚು ಸಂಸದರನ್ನು ಆರಿಸಿ ಕಳಿಸೋ UPಯನ್ನು BJP ತನ್ನ ಬೇಸ್ ಆಗಿ ಮಾಡ್ಕೊಳ್ತಿದೆ ಅನ್ನೋದು ಸ್ಪಷ್ಟ. ಇದೆಲ್ಲ ಟ್ರೇಲರ್ ಮಾತ್ರ, ಪಿಕ್ಚರ್ ಇನ್ನೂ ಕೂಡ ಬಾಕಿ ಇದೆ. ಚುನಾವಣೆ ಘೋಷಣೆ ಆದ ಬಳಿಕ UPಯಲ್ಲಿ ದೊಡ್ಡ ಅದ್ದೂರಿ ಆರ್ಭಟದ ಪ್ರಚಾರ ಕೂಡ ಮೇಲೆ ಹೇಳೋದು ಗ್ಯಾರಂಟಿ. ಕೇವಲ BJPಯಿಂದ ಮಾತ್ರ ಅಲ್ಲ, ಪ್ರತಿಪಕ್ಷಗಳ ರಿವೈವಲ್ಗೂ ಕೂಡ, ಪ್ರತಿಪಕ್ಷಗಳ ಪುನಶ್ಚೇತನಕ್ಕೂ ಕೂಡ UP ತುಂಬ ಇಂಪಾರ್ಟೆಂಟ್. ಮೋದಿ ಅಮಿತ್ ಶಾ ರಥವನ್ನು ತಡೆಯೋಕ್ಕೆ ಸಾಧ್ಯ ಆಗಬೇಕಂದ್ರೆ UPಯಲ್ಲಿ ಕಟ್ಟು ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ಕೂಡ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, UPಯಲ್ಲಿ ವಿಶೇಷವಾಗಿ ಕಾನ್ಸಂಟ್ರೇಟ್ ಮಾಡ್ತಿರುವಂತಹ ಪ್ರಿಯಾಂಕಾ ಗಾಂಧಿಗೆ ಬಹಳ ಬಹಳ ಮುಖ್ಯ ಆಗುತ್ತೆ UPಯಲ್ಲಿ ಒಂದಷ್ಟು ರಿಸಲ್ಟನ್ನು ತೋರಿಸೋದು. ಒಂದು ಕಾಲದಲ್ಲಿ UPಯಲ್ಲಿ ಅತ್ಯಂತ ಪ್ರಬಲ ಪಕ್ಷವಾಗಿದ್ದ, UPಯಿಂದ ಹಲವಾರು ಪ್ರಧಾನಿಗಳನ್ನು ಕೊಟ್ಟಿದ್ದ ಕಾಂಗ್ರೆಸ್ ಪಕ್ಷ ಈಗ ಅಲ್ಲಿ ಮೂಲೆ ಗುಂಪಾಗಿ ಹೋಗಿದೆ. ಒಳ್ಳೆ ಸೈಡ್ ಆ್ಯಕ್ಟರ್ ಥರ ಆಗಿ ಹೋಗಿದೆ. ಈಗ ಮುಖ್ಯ ಪಾತ್ರಕ್ಕೆ ಬೇರೆಯವರು ಬಂದುಬಿಟ್ಟಿದ್ದಾರೆ. ಈಗ BJP ಬಂದಿದೆ, ಸಮಾಜವಾದಿ ಪಾರ್ಟಿ, ಈಗ ಅಖಿಲೇಶ್ ಸಿಂಗ್ ಯಾದವ್ ಅವರಿದ್ದಾರೆ, ಮಾಯಾವತಿ ಅವರಿದ್ದಾರೆ, ಇವರೆಲ್ಲ ಇದ್ದಾರೆ. ಅಲ್ಲಿ ಕಾಂಗ್ರೆಸ್ ಕತೆ ಅದಕ್ಕಿಂತಲೂ ತುಂಬ ಕಡೆ ಆಗಿ ಹೋಗ್ಬಿಟ್ಟಿದೆ ಅಲ್ಲಿ. ಹೀಗಾಗಿ ಕಾಂಗ್ರೆಸ್ನ ಉಳುವಿನ ಪ್ರಶ್ನೆ ಕೂಡ UPಯಲ್ಲಿ ನಿರ್ಧಾರ ಆಗುತ್ತೆ. ಹಾಗೆ ಅಲ್ಲಿನ ಸ್ಥಳೀಯ ಪಕ್ಷಗಳು, ಸಮಾಜವಾದಿ ಪಕ್ಷ, ಅಖಿಲೇಶ್ ಯಾದವ್ ಅವರ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುತ್ತೆ ಈ ಚುನಾವಣೆ, ಮುಂಬರುವ ಚುನಾವಣೆ. ಹಾಗೆ BSP ಅವರ ಮಾಯಾವತಿ, ಆನೆ ಸಿಂಬಲ್, ಅವರ ಪಕ್ಷದ ಹಣೆ ಬರಹವನ್ನು ಕೂಡ ಈ ಮುಂಬರುವ ವಿಧಾನಸಭಾ ಚುನಾವಣೆ ನಿರ್ಧಾರ ಮಾಡುತ್ತೆ. ರಾಷ್ಟ್ರೀಯ ಪಕ್ಷಗಳಿಗೆ ಒಂದಲ್ಲ ಒಂದು ರಾಜ್ಯದಲ್ಲಿ ಅಧಿಕಾರ ಇರುತ್ತೆ. ಸರ್ವೈವ್ ಆಗೋಕ್ಕೆ ಒಂದಲ್ಲ ಒಂದು ರೀತಿಯ ಸೋರ್ಸಸ್ ಇರುತ್ತೆ, ಅವರಿಗೆ ರೆವಿನ್ಯೂ ಸೋರ್ಸಸ್ ಇರುತ್ತೆ. ಪಾರ್ಟಿ ಫಂಡು ಒಂದಲ್ಲ ಒಂದು ರಾಜ್ಯದಲ್ಲಿ ಇರ್ತಾರೆ ಇವರು ಅಂತ ಜಾಸ್ತಿನೇ ಪಾರ್ಟಿ ಫಂಡ್ ಬರ್ತಾ ಇರುತ್ತೆ. ಆದರೆ ಪ್ರಾದೇಶಿಕ ಪಕ್ಷಗಳು ಉಳ್ಕೊಳ್ಳೋಕ್ಕೆ ಅವು ಯಾವ ರಾಜ್ಯದ ಪಕ್ಷಗಳಾಗಿರ್ತಾವೋ ಅಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ.
ಒಂದು 2-3 ಎಲೆಕ್ಷನ್ ಈ ರೀತಿ ತಪ್ಪು ಹೋಯಿತು, ಅವ್ರ ಅಧಿಕಾರಕ್ಕೆ ಬಂದಿಲ್ಲ ಅಂದರೆ ಆ ಪಕ್ಷಗಳನ್ನು ಉಳಿಸ್ಕೊಳ್ಳೋದು ಒಂದಲ್ಲ ಒಂದು ರೀತಿಯಲ್ಲಿ, ನೇರವಾಗಿ ಅಧಿಕಾರಕ್ಕೆ ಬರೋಕ್ಕಾಗಿದ್ರೂ ಕೂಡ ಸಮ್ಮಿಶ್ರವಾಗಾದರೂ ಕೂಡ ಅಧಿಕಾರಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಬಾಗಿಲೊಳಗೆ ಪ್ರವೇಶ ಮಾಡೋದು ಸಾಧ್ಯ ಆಗಿಲ್ಲ ಅಂದರೆ, 2 ಎಲೆಕ್ಷನ್ 3 ಎಲೆಕ್ಷನ್ ಸಾಧ್ಯ ಆಗಿಲ್ಲ ಅಂದರೆ ಆ ಪ್ರಾದೇಶಿಕ ಪಕ್ಷ ಸ್ಥಳೀಯ ಪಕ್ಷ ಉಳ್ಕೊಳ್ಳೋದು ಕಷ್ಟ ಆಗುತ್ತೆ. ಅದರಲ್ಲಿದ್ದಂಥ ಶಾಸಕರು, ಸ್ಥಳೀಯ ಮಟ್ಟದ ನಾಯಕರುಗಳು, ಸಣ್ಣ ಪುಟ್ಟವರು ದೊಡ್ಡವರು ಎಲ್ಲರೂ ಕೂಡ ಯಾವುದು ತೇಲೋ ದೋಣಿನೋ ಯಾವ ಹಡಗೋ ಅಲ್ಲಿಗೆ ಜಂಪ್ ಮಾಡಿಬಿಡ್ತಾರೆ. ಈ ಶಿಪ್ಪಿಂದ ಆ ಶಿಪ್ಪಿಗೆ ಜಂಪ್ ಮಾಡ್ತಾರೆ. ಮುಳುಗ್ತಿರೋ ದೋಣಿಯಿಂದ, ತೂತು ಬಿದ್ದಿರೋ ದೋಣಿಯಿಂದ ದೊಡ್ಡ ಹಡಗಿಗೆ ಜಂಪ್ ಮಾಡಿಬಿಡ್ತಾರೆ. ಈ ರೀತಿ ಆಗುತ್ತೆ. ಹೀಗಾಗಿ ಇವರೆಲ್ಲರ ಪಾಲಿಗೂ ಕೂಡ ಉತ್ತರ ಪ್ರದೇಶ ಚುನಾವಣೆ ಅತ್ಯಂತ ಮುಖ್ಯ. ಮಾಡು ಇಲ್ಲವೇ ಮಡಿ ಅನ್ನುವಂತಹ ಸಿಚುವೇಶನ್.